ಯೋಚನೆ ಮಾಡ್ತಾ ಇದೀಯೋ? ಅಪ್ಪ ಯಾಕಜ್ಜಿ ಈ ರೀತಿ ಮಾಡ್ತಿದ್ದಾರೆ? ಮೇಡಮ್ ಸ್ವತಂತ್ರವಾಗಿ ಮನೆಯೆಲ್ಲ ಓಡಾಡ್ಕೊಂಡಿದ್ದಾರೆ. ಆದ್ರೆ ಆ ಕುರುಡ್ರು ಯೂಸ್ ಮಾಡೋ ಸ್ಟಿಕ್ ತಂದು ಅವ್ರಿಗೆ ಯಾಕೆ ಹರ್ಟ್ ಮಾಡ್ಬೇಕು? ಅವನೇ ಹೇಳಿದ್ನಲ್ಲ ರಾಣಿ, ಅವ್ರೆಲ್ಲಾದ್ರೂ ಓಡಾಡ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ನಿನ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ಅವರಾದ್ರೂ ನಂಬೋಗಿದ್ಯಾ ಅಜ್ಜಿ ಆ ಸುಳ್ಳು? ಅದೊಂದೇ ಅಲ್ಲ, ಬೆಳಿಗ್ಗೆ ನೋಡಿದ್ಯಲ್ಲ ಹಾಗಲಕಾಯಿ ತಂದು ಗೊಜ್ಜು ಮಾಡು, ಪಲ್ಯ ಮಾಡು ಅಂತೆಲ್ಲ ಅಂದಿದ್ದು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ರಾಣಿ. ಸದಾನಂದಂಗೆ ಹಾಗಲಕಾಯಿ ಸೇರೋದಿಲ್ಲ ಅಂತದ್ರೊಳಗೆ ಅದನ್ನ ಹೇಗ್ ತಂದ ಅಂತ. ಮೇಡಮ್ಗೂ ಹಾಗಲಕಾಯಿ ಕಂಡ್ರೆ ಆಗಲ್ಲ. ಹಾಗಲಕಾಯಿ ಅಡ್ಗೆ ಮಾಡಿದ್ರೆ ಅವ್ರು ಊಟನೇ ಬಿಟ್ಬಿಡ್ತಾರೆ. ಮತ್ತೆ ಈ ವಿಷಯ ಸದಾನಂದಂಗೆ ಹೇಗ್ ಗೊತ್ತಾಯ್ತು? ಹೇಗೋ ತಿಳ್ಕೊಂಡಿರ್ತಾರೆ. ರಾಣಿ, ಇವತ್ ಮಧ್ಯಾಹ್ನ ಸದಾನಂದ ಇನ್ನೊಂದು ಕೆಲಸ ಮಾಡ್ದ. ಅದನ್ನ ನಾನ್ ನಿನ್ಗೆ ಹೇಳಿದ್ರೆ ನೀನೆಲ್ಲಿ ನೊಂದ್ಕೋತೀಯೋ ಅಂತ ಹೇಳಲಿಲ್ಲ ಕಣೆ. ಏನ್ ಮಾಡಿದ್ರಜ್ಜಿ? ನಾನು ಸದಾನಂದನ್ನ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ. ಅವನು ಊಟ ಮಾಡಿದ ತಟ್ಟೆನ ಯಾವತ್ತೂ ಬಿಟ್ಟು ಹೋಗ್ತಾ ಇಲ್ಲ, ತಗೊಂಡು ಹೋಗ್ತಾ ಇದ್ದ. ಇವತ್ತು ಯಾವುದೋ ಫೋನ್ ಕಾಲ್ ಬಂತು ಅಂತ ಹೇಳಿ ಅವಳೆ ಬಡಿಸ್ಕೊಂಡು ಊಟ ಮಾಡಿದ್ಲು. ನಾನು ಹೊರಗಡೆ ಬಂದು ನೋಡ್ತೀನಿ, ಅವಳಿಗೆ ಅಂತ ಇಟ್ಟಿದ್ದ ತಟ್ಟೆ ಅಲ್ಲೇ ಇತ್ತು. ಮತ್ತೆ ಸದಾನಂದ ಬಿಟ್ಟು ಹೋಗಿದ್ ಎಂಜಿಲ್ ತಟ್ಟೆಲೆ ಅನ್ನ ಹಾಕೊಂಡು ಗೀತಾಂಜಲಿ ಊಟ ಮಾಡ್ತಾ ಇದ್ಲು. ಛೇ, ನನ್ನಂತ ಎಷ್ಟೋ ಜನಕ್ಕೆ ಊಟ ಹಾಕ್ದವ್ರು ಅವರು. ಅವ್ರನ್ನ ಕರ್ಕೊಂಬಂದು ಈ ರೀತಿ ಎಂಜಲ್ ತಿನ್ನೋ ಹಾಗೆ ಮಾಡ್ಬಿಟ್ಟೆ. ನಾನು ಅವ್ರನ್ನ ಕರ್ಕೊಂಬರ್ಬಾರ್ದಾಗಿತ್ತು. ರಾಣಿ, ನೀವು ಎಂಜಲ್ ತಟ್ಟೆಗೆ ಅನ್ನ ಬಡಿಸ್ಕೊಂಡಾಗ ನಾನು ಹೇಳ್ದೆ ಬೇರೆ ತಟ್ಟೆ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅಮ್ಮ, ಅನ್ನನ ವೇಸ್ಟ್ ಮಾಡಬಾರ್ದು, ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ, ಇದು ಪ್ರಸಾದ ಅಂತ ಹೇಳಿದ್ರು ಕಣೆ. ಅವ್ರು ಯಾವಾಗ್ಲೂ ಹಾಗೆ ಅಜ್ಜಿ, ಎಲ್ಲದರಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಬೆಳಿಗ್ಗೆ ಹಾಗಲಕಾಯಿ ವಿಷಯದಲ್ಲೂ ಅಷ್ಟೇ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಣ್ಣು ಹೋಗಿರೋದು ನೋಡಿ ಡಯಾಬಿಟಿಸ್ ಇದೆ ಅಂತ ಅನ್ಕೊಂಡು ತಂದಿರ್ಬೋದು, ಇರ್ಲಿ ಬಿಡು ಅಂದ್ರು. ಅಂಥವ್ರಿಗೆ ಅಪ್ಪ ಯಾಕಜ್ಜಿ ಈ ರೀತಿ ಮಾಡ್ತಿದ್ದಾರೆ? ನನ್ಗನ್ಸುತ್ತೆ ನೀನು ಎಲ್ಲೋ ಏನೋ ತಪ್ಪು ಮಾಡ್ತಾ ಇದೀಯ ಅಂತ ಅಲ್ವೇ? ಬೆಳಗ್ಗೆ ನೀನು ಆಫೀಸ್ ಕೊಟ್ಟಾಗ ನಿಮ್ಮಪ್ಪಂಗೊಂದು ಮಾತು ಹೇಳಿಲ್ಲ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ? ಅಪ್ಪ ಅಂತ ನಾನು ಇದೀನಿ ಅನ್ನೋದನ್ನೇ ರಾಣಿ ಮರ್ತು ಬಿಟ್ಟಿದ್ದಾಳೆ ಅಂದ. ಅದನ್ನ ಕೇಳಿದಾಗ ನನಗೂ ಕರಳು ಚುರುಕ್ಕಂತು ಕಣೆ. ರಾಣಿ, ಇಷ್ಟು ವರ್ಷ ನಾವು 3 ಜನ ಇದ್ವಿ. ನಿನ್ ಗಮನ ಎಲ್ಲ ನಿಮ್ಮಪ್ಪನ ಕಡೆನೇ ಇರ್ತಾ ಇತ್ತು. ಈಗ ಗೀತಾಂಜಲಿ ಬಂದ ಮೇಲೆ 1 ವಾರದಿಂದಲೂ ಅವರ ಬೇಕು ಬೇಡಗಳನ್ನ ಗಮನಿಸ್ತಾ ಇದೆಯಾ ಹೊರತು ನಿಮ್ಮಪ್ಪನ ಕಡೆ ಗಮನನೇ ಕೊಡ್ತಾ ಇಲ್ಲ. ಅದು ನಿಮ್ಮಪ್ಪನ್ಗೆಲ್ಲೋ ಚುಚ್ಚಿದಾಗ ಆಗ್ತಾ ಇರ್ಬೇಕು ಕಣೆ. ಮೇಡಮ್ ಕಣ್ಣು ಹೋದ್ಮೇಲೆ ಚಿಕ್ಕ ಮಗು ತರ ಆಗಿದ್ದಾರೆ. ಅವ್ರಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ. ಈ ಸದನು ಚಿಕ್ಕ ಮಗು ತರ ಆಡಿದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಮೇಡಮ್ ಇನ್ನೆಷ್ಟು ದಿನ ಇರ್ತಾರೆ? 1 ವಾರ, 10 ದಿನ. ಅವ್ರಿರೋ ತನಕ ಸಂತೋಷವಾಗಿರ್ಲಿ ಅನ್ನೋದೇ ನನ್ನ ಆಸೆ. ರಾಣಿ, ಈಗಾಗ್ಲೇ ನೀನ್ ಎಷ್ಟೊಂದು ಒದ್ದಾಡ್ತಿದೀಯ. ಆಫೀಸ್ ನೋಡ್ಕೋಬೇಕು, ಅವ್ರ ಮನೇನ ಸಂಭಾಳಿಸ್ಬೇಕು, ಮತ್ತೆ ಇಲ್ಲಿ ಬಂದು ಗೀತಾಂಜಲಿ ನೋಡ್ಕೋಬೇಕು. ಇದ್ರ ಮಧ್ಯೆ ನಿಮ್ಮ ಅಪ್ಪನೂ ನೋಡ್ಕೋಬೇಕಲ್ವೇನೆ? ಸ್ಪೆಷಲ್ ಆಗಿ ನೀನು ಅವ್ನಿಗೇನು ಮಾಡಬೇಡ. ಇಷ್ಟು ವರ್ಷ ಹೇಗೆ ನೋಡ್ಕೊಂಡ್ಯೋ ಹಾಗೆ ನೋಡ್ಕೊ. ಅವನು ಏನು ಕೇಳೋದಿಲ್ಲ. ಅವನು ಹೇಗೆ ಅಂತ ನಿನಗೆ ಗೊತ್ತಲ್ವಾ?